स्वागत है आपका आई टुडे न्यूज में। इंडी सरकारी अस्पताल में गायनाकोलॉजिस्ट की कमी से मरीज परेशान, गर्भवती महिलाओं को हो रही भारी दिक्कत। इंडी के सरकारी अस्पताल में गायनाकोलॉजिस्ट डॉक्टर की अनुपलब्धता के कारण आम जनता, विशेष रूप से गर्भवती महिलाओं और प्रसूति सेवाओं के लिए आने वाली मरीजों को गंभीर परेशानियों का सामना करना पड़ रहा है। समय पर उपचार और आवश्यक चिकित्सा सुविधाएं न मिलने से लोगों में नाराजगी बढ़ती जा रही है। स्थानीय नागरिकों का कहना है कि तालुका स्तर के प्रमुख सरकारी अस्पताल में एक भी गायनाकोलॉजिस्ट का न होना बेहद चिंताजनक और दुर्भाग्यपूर्ण स्थिति है। एक ओर सरकार सरकारी अस्पतालों में बेहतर स्वास्थ्य सेवाएं उपलब्ध कराने के दावे करती है, वहीं दूसरी ओर इंडी जैसे महत्वपूर्ण क्षेत्र में महिलाओं के लिए बुनियादी स्वास्थ्य सुविधाओं का अभाव दिखाई दे रहा है। इस गंभीर समस्या को लेकर सामाजिक कार्यकर्ता अय्यूब नाटिकर ने तालुका स्वास्थ्य अधिकारी टीएचओ और जिला स्वास्थ्य अधिकारी डीएचओ से संपर्क कर मामला उठाया। इसके अलावा स्वास्थ्य विभाग के वरिष्ठ अधिकारियों तथा स्वास्थ्य मंत्री तक भी इस मुद्दे को पहुंचाने का प्रयास किया गया। हालांकि आरोप है कि संबंधित अधिकारियों द्वारा इस समस्या को अपेक्षित गंभीरता से नहीं लिया गया। स्थिति यह है कि इंडी के लोग अपने ही शहर के सरकारी अस्पताल में पर्याप्त सुविधाएं न मिलने के कारण प्रसूति और महिला स्वास्थ्य सेवाओं के लिए तड़वलगा जैसे छोटे गांव के अस्पताल का रुख करने को मजबूर हैं। स्थानीय लोगों के अनुसार तड़वलगा अस्पताल में उपलब्ध सुविधाएं इंडी सरकारी अस्पताल में नहीं हैं, जिसके कारण कई परिवार अपने बच्चों के जन्म के लिए वहां जाना पसंद कर रहे हैं। नागरिकों ने सरकार और स्वास्थ्य विभाग से मांग की है कि इंडी सरकारी अस्पताल में तत्काल एक योग्य स्त्री एवं प्रसूति रोग विशेषज्ञ की नियुक्ति की जाए, ताकि गर्भवती महिलाओं, नवजात शिशुओं और अन्य महिला मरीजों को स्थानीय स्तर पर ही बेहतर एवं समय पर उपचार मिल सके। लोगों का कहना है कि यदि जल्द कदम नहीं उठाए गए तो आने वाले समय में यह समस्या और गंभीर रूप ले सकती है। और खबरों के लिए देखते रहिए आई टुडे न्यूज। ಹಾಂ ಸರ್ ಗೈನಕಾಲಜಿಸ್ಟ್ ಅಷ್ಟೇ ಇಲ್ಲ ಉಳಿದವ್ರು ಅದಾರಲ್ರಿ ಡಾಕ್ಟರ್. ಅದೇ ಈಗ ಹೆಣ್ಮಕ್ಳಿಗೆ ಗೈನಿಕ್ ಬೇಕಲ್ಲ ಸರ್. ಅದೇ ಈಗ ಒಂದು 15 ನಿಮಿಷ ನಿಮ್ಮಲ್ಲಿ ಇರ್ಲಿಕ್ಕಂದ್ರೆ ಅದಕ್ಕೆ ಏನಾರ ಹಾದಿ ಹೇಳ್ರಿ ಸರ್. ನಾವು ಎಮ್ ಎಲ್ ಎ ಅವ್ರಿಗೆ ಹೇಳ್ತೀವಿ, ಇಲ್ಲಿಗೆ ಡಿ ಎಚ್ ಅವ್ರಿಗೆ ಹೇಳ್ತೀವಿ, ಮತ್ತು ಯು ಟಿ ಖಾದರ್ ನನಗೆ ಬೇಕಾದವ್ರು ಸರ್. ಅವ್ರಿಗೆ ನಾನು ಡೈರೆಕ್ಟ್ ಮಾತಾಡಂದ್ರೆ ಮಾತಾಡ್ತೀನಿ ಸರ್, ನಿಮ್ಗೆ ಅನುಕೂಲಕ್ಕಾಗಿ. ಅಂದ್ರೆ ಅಪಾಯಿಂಟ್ಮೆಂಟ್ ಮಾಡಿ ಕೊಡ್ತೀನಿ ಅಂದಾರ್ರಿ, ಅಪಾಯಿಂಟ್ಮೆಂಟ್ ಮಾಡಿ ಕೊಡ್ತೀನಿ ಅಂದಾರ್ರಿ ಡಿ ಎಚ್ ಅವರು. ಯಾವಾಗ ಮಾಡ್ಕೊಡ್ತಾರ ಸರ್? ಒಂದೊಂದು 15 ಡೇಸ್ ಅಂತ ಹೇಳ್ಯಾರ್ರಿ. 15 ಡೇಸ್ ಒಳಗೆ ಯಾರು ಸತ್ರ ಜವಾಬ್ದಾರಿ ಏನು ಸರ್? ಅದಕ್ಕೆ ಯಾರು ಜವಾಬ್ದಾರಿ? ನೀವು ಆಗ್ಬೇಕು. ಗೈನಕಾಲಜಿಸ್ಟ್ ಬೇಕಲ್ರಿ. ಈಗ ಇದ್ದವರು ಶ್ರುತಿ ಕುಂಬಾರ ಅವ್ರು ಬಿಟ್ಟು ಹೋದ್ರು ಕೊಟ್ರಿ ಸರ್. ನಮ್ಮ ಸಾರ್ವಜನಿಕರಿಗೆ ಅದು ಹ್ಯಾಂಗ್ ಮಾಡ್ತೀರಿ ಅದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಆಫೀಸಲ್ಲಿ ಅದು ಒಂದು ಪ್ರಾಬ್ಲಮ್ ಇದೆ. ಡಿ ಎಚ್ ಓಗೆ ಸಾಧ್ಯ ಆದ್ರೆ ನೀವು ಮಾತಾಡ್ರಿ. ಇಲ್ಲಿಕಂದ್ರೆ ಡಿ ಎಚ್ ಓಗೆ ನಾ ಬಿಡಲ್ಲ ನೋಡ್ರಿ ಸರ್. ನಾ ಬಾಯಿ ಬಂದಂಗೆ ಬೈಬೇಕಾಗ್ತದೆ. ಯಾಕಂದ್ರೆ ಯಾವ್ದಾರ ಜೀವ ಹೋಯ್ತಪ್ಪ ಅಂದ್ರೆ ಅದಕ್ಕೆ ಹೊಣೆಗಾರ ನೀವು ಆಗ್ತೀರಿ, ಡಿ ಎಚ್ ಅವ್ರು ಆಗ್ತೀರಿ, ಈ ನಮ್ಮ ಸರ್ಕಾರ ಆಗ್ತದ, ಇದ್ದ ಎಮ್ ಎಲ್ ಎ ಆಗ್ತಾರ. ಬಿಡಲ್ಲ ಇವ್ರಿಗೆ ಯಾರಿಗೂ. ಇಲ್ಲಿ ಪರಿಸ್ಥಿತಿ ನೋಡ್ಬೇಕಂದ್ರೆ ಸರ್ಕಾರಿ ಹಾಸ್ಪಿಟಲ್ ಪರಿಸ್ಥಿತಿ ಇಂಡಿಯವ್ರು ಹೋಗಿ ಏನಾರ ಇದ್ರಾಗ ಹೋಗ್ತಾರ್ರಿ, ಅಲ್ಲಿ ತಡವಲದಾಗ ಹೋಗಿ ಮಾಡ್ಕೊಂಡ್ ಬರ್ತಾರ ಸರ್. ಡೆಲಿವರಿ ಆಗ್ಲಿ ಅಲ್ಲಿ ಅದಾರ್ರಿ ಗೈನಕಾಲಜಿಸ್ಟ್. ಹಿಂಗಾಗಿ ಸರ್ ನಮ್ ಸೆಂಟರ್ ಪಾಯಿಂಟ್ ಸರ್ ಇದು. ನಮ್ಗೆ ಬಹಳ ನೋವಾಗ್ತೈತೆ ಸರ್. ಇಂಡಿಯಾ ಅಂದ್ರೆ ಸೆಂಟರ್ ಪಾಯಿಂಟ್ ಅಲ್ಲ, ಸಿಟಿ ಅಲ್ಲ ಸರ್. ಹಳ್ಳಿ ಜನ ಸಿಟಿ ಕಡೆ ಬರ್ತಾರೋ, ಸಿಟಿ ಜನ ಹಳ್ಳಿ ಕಡೆ ಹೋಗ್ಬೇಕು ಸರ್. ಇಲ್ಲ ಒಂದ್ ಮಾತು ಹೇಳ್ತೀನಿ ಸರ್, ತಾವು ತಿಳಿದವ್ರಿದ್ದೀರಿ. ಇಂಡಿಯಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಬರ್ಬೇಕು ಸರ್. ಸರಿ ಅವ್ರು ಅದನ್ನೇ ಅವ್ರಿಗೆ ಶಿಫ್ಟ್ ಮಾಡಂತ ಹೇಳ್ತೀನಿ ರೀ ನಾನು ಅವ್ರಿಗೆ. ಯಾವಾಗ ಮಾಡ್ತೀರಿ ಸರ್? ಇದಕ್ಕೆ ಯಾರು ಜೀವ ಹೋದ್ರೆ ಹೊಣೆಗಾರ ತಾವೇ. ಒಂದು ವಾರ ಟೈಮ್ ಕೊಡ್ರಿ, ನಾವು ಒಟ್ಟು ಮ್ಯಾಕ್ಸಿಮಮ್ ಅದನ್ನ ಇದು ಮಾಡ್ತೀನಿ. ನಾ ಡಿ ಎಚ್ ಓಗ್ನು ಮಾತಾಡ್ತೀನಿ ಸರ್, ಯು ಟಿ ಖಾದರ್ಗೂ ಮಾತಾಡ್ತೀನಿ ಸರ್. ಇಲ್ಲಿ ಸಮಸ್ಯೆ ಹೆಂಗಾದ ಭಾಳ ಮತ್ತೊಂದು ಇಲ್ಲಿ ಬಂದವ್ರಿಗೆ ಕೋಆಪ್ರೇಟ್ ಯಾರಿಗೂ ಇಲ್ಲ ಸರ್. ದಯವಿಟ್ಟು ತಾವು ಇರ್ತೀರಿ, ನೀವು 8 ಗಂಟೆಗೆ ಇರ್ತೀರಿ ಸರ್. ತಾವು ಭೇಟಿ ಆಗ್ಬೇಕಂದ್ರೆ ಯಾವ ಫೋನ್ದಾಗೆ ಮಾತಾಡ್ಲೈತಿ ತಾವು. ನಾಳೆ ಬರ್ತೀನಿ ರೀ. ನಾ ಇವತ್ತು ಬರಲ್ರಿ. ಅದು ದೇವ್ರ ಪ್ರಿಗಿದು ನಾನೇ ಚಾರ್ಜ್ ಇದ್ದ, ಅದನ್ನ ಇವತ್ತು ಬಿಟ್ಟು ಕೊಡಕತ್ತೀನಿ ರೀ. ಅದು ಸರ್ ಬಿಟ್ಟು ಕೊಡ್ರಿ ಸರ್. ಇಲ್ಲಿ ಜನ ನಂಬಲ್ಲಿ 2,42,000 ಚಿಲ್ಲರ್ ಜನ ಅದಾರ ನಮ್ಮ ಕ್ಷೇತ್ರದಾಗ. ನಾಳೆ ಸಿಗ್ತೀನಿ ಸರ್ ನಾನು ನಿಮ್ಗೆ. ಯಾವ ಟೈಮಿಂಗ್ ಹೇಳ್ರಿ ಸರ್? ಯಾಕಂದ್ರೆ ನೀವು ಸಿಗಲ್ಲಾಗಿರಿ, ನಾವ್ರ ನಿಮ್ಮ ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದೆ. ನಿಮ್ಗೆ ಯಾವಾಗ ನಾಳೆ ಮಧ್ಯಾಹ್ನ 1 ಗಂಟೆಗೆ ಭೇಟಿ ಆಗ್ಬಿಡ್ತೀನಿ ಸರ್. ಇದಕ್ಕೆ ನೀವು ತೊಗೊಂಡು ಎಲ್ಲರಿಗೂ ಒಂದು ಸ್ಟಾಫ್ ಮೀಟಿಂಗ್ ತಗೋರಿ ಸರ್. ಎಲ್ಲರಿಗೆ ಏನದ ಭಾಳ ಸಾರ್ವಜನಿಕರು ಬಂದಿರಿ, ತಿಳಿದಾರದೆ ಬಂದಿರ್ತಾರೆ. ರೈತರು, ಬಡವರು, ಬಗ್ಗರು, ಅವ್ರಿಗೆಲ್ಲ ಕೋಆಪ್ರೇಟ್ ಮಾಡ್ತೇವೆ. ಯಾಕಂದ್ರೆ ನಿಮ್ಮಲ್ಲಿ ಬರುವುದು ಎದಕ್ಕೆ ಬರ್ತದಪ್ಪ ಅಂದ್ರೆ ನೀವು ಜೀವ ಉಳಿಸ್ತಿರೋದು ಬರ್ತಾರ, ಹೊರತು ಏನಂದ್ರೆ ಜೀವ ಹೊಡಿರತ್ತ ಬರಲ್ಲ. ಸರಿ ಸರ್, ಸರಿ ಸರ್. ಅದು ಜೀವ ಉಳಿಸೋರು ನೀವು ದಯವಿಟ್ಟು ನೀವು ಮಾಡ್ತೀರಂತ ನಾ ಭಾವಿಸ್ತೀನಿ. ಮಾಡದೇ ಇದ್ದಾಗ ಫಸ್ಟ್ ಪಾರ್ಟಿ ಎಮ್ ಎಲ್ ಎ ಆಗ್ತಾರೆ, ಸೆಕೆಂಡ್ ಪಾರ್ಟಿ ನಿಮ್ಮ ಡಿಪಾರ್ಟ್ಮೆಂಟ್ ಆಗ್ತೈತಿ, ಥರ್ಡ್ ಪಾರ್ಟಿ ಯು ಟಿ ಖಾದರ್ ಆಗ್ತಾರೆ, ಫೋರ್ತ್ ಪಾರ್ಟಿ ಏನಾರ ಸರ್ಕಾರ ಆಗ್ತದೆ. ನಾ ಬಿಡಲ್ಲ ಸರ್ ಇದಕ್ಕೆ ಇಷ್ಟ. ಇಲ್ಲ ಪ್ಲೀಸ್ ಸರ್, ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಸರ್. ಓಕೆ ಸರ್, ಓಕೆ.
ಸಾಹೇಬ್ರೆ ಡಿ ಎಚ್ ಸಾಹೇಬ್ರು ಮಾತಾಡ್ತಿರುತ್ತಾವು ಇಲ್ರಿ ನಾ ರಿಟೈರ್ಡ್ ಆಗೀನಿ ನಂಬರ್ ತೋರಿ ಒಂದು ಸರ್ ಪ್ಲೀಸ್ ನಂಬರ್ ಕೊಡಿ ಸರ್ 94498 94498 430 430 43 ಎಲ್ಲಿಂದ ಮಾತಾಡಕತ್ತೀರಿ? ಸರ್ ನಾ ಇಂಡಿಯಿಂದ ಅಯ್ಯೂಬ್ ನಾಟಿಕರ್ ಅಂತ ಮಾತಾಡ್ತಿರು ಸರ್. ಹಾ ಸಾಮಾಜಿಕ ಕಾರ್ಯಕರ್ತ ಇದ್ದೀನಿ. ಓಕೆ ನಾವು ಮೊದಲಿನವ್ರು ನಾವು ಸರ್ ಅಲ್ಸಂಗಿ ಅಕ್ಷರ ಡಾಕ್ಟರ್ ನಾವು ಮೊದಲಿನವ್ರು. ಹೌದಲ್ಲ ಸರ್ ಅವ್ರ ಹೆಸರೇನು ಸರ್ ಈಗ ಪ್ರೆಸೆಂಟ್ ಡಿ ಎಚ್ ಇದ್ದವ್ರು? ಇದ್ದವ್ರು ಗುಣಾರಿ. ಗುಣಾರಿ ಅಲ್ಲ ಸರ್? ಹಾಂ ಕೇಳಿ ಸರ್ ನಿಮಗೆ. ಅವ್ರ ಜೊತೆ ಮಾತಾಡ್ರಿ. ಓಕೆ ಸರ್ ಥ್ಯಾಂಕ್ ಯು. ಓಕೆ ನಾನು ಯು ಟಿ ಖಾದರ್ ಸರ್ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ? ನಾವು ಇಂಡಿಯಿಂದ ಮಾತಾಡ್ತಿರೋದು ಸರ್, ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕಿಂದ ಮಾತಾಡ್ತಿರೋದು ಸರ್ ತಾವು. ನಾವು ನಮಸ್ತೆ ಎಲ್ಲಿ ಸರ್ ಯು ಟಿ ಖಾದರ್ ಸಾಹೇಬ್ರೆ ತಾವು ಮಾತಾಡ್ತಿರೋದು ಮಿನಿಸ್ಟರ್ ಸಾಹೇಬ್ರೆ? ಅವ್ರ ಪಿ ಎ ಮಾತಾಡೋದು. ಅವ್ರ ಪಿ ಎ ಮಾತಾಡ್ತಿರೋದು. ಏನು ಸಮಸ್ಯೆ ಏನಾಗಿದೆ ಸರ್ ಈಗ ಅಂದ್ರೆ ನಮ್ಮ ಇಂಡಿಯಾ ಹಾಸ್ಪಿಟಲಲ್ಲಿ ಗ್ಯಾನಕಾಲಜಿಸ್ಟ್ ಇಲ್ಲ ಸರ್, ತಾಲೂಕು ಹಾಸ್ಪಿಟಲಲ್ಲಿ ಹಾಂ ಡಾಕ್ಟರ್ ಇಲ್ಲ. ಇದು ಸುಮಾರು ತಿಂಗಳಗಟ್ಟಲೆ ಐತೆ ಸರ್. ಡಿ ಎಚ್ ಹೇಳಿದ್ರೆ ಅವರು ಡಿ ಎಚ್ ಹೆಸರೇನಪ್ಪ ಅಂತಂದ್ರೆ ಗುಣಾರಿ ಸರ್ ಅಂತ. ಅವ್ರು ಒಟ್ಟೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ಹೆಣ್ಮಕ್ಳು ಭಾಳ ಸಮಸ್ಯೆ ಎಲ್ಲಿ ಆಯ್ತು. ಬೀದರ? ಹಾಂ ಸರ್ ಬೀದರಲ್ಲಿಯಾ? ಇಂಡಿ ಬಿಜಾಪುರ ಡಿಸ್ಟಿಕ್ ಇಂಡಿ ಸರ್. ಬಿಜಾಪುರ. ಬಿಜಾಪುರ ಡಿಸ್ಟಿಕ್ ತಾಲೂಕಾ ಇಂಡಿ. ಅಲ್ಲಿ ಲೋಕಲ್ ಎಮ್ ಎಲ್ ಅವ್ರ ಗಮನಕ್ಕೆ ತಂದಿದ್ದೀರಾ? 100 ಎಮ್ ಎಲ್ ಎರು ಇದ್ದು ಸತ್ತಂಗ ಆಗ್ಯಾದ ಸರ್. ಇಲ್ಲಿ ಏನು ಗೊತ್ತಿಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ. ಇಲ್ಲಿ ಬರ್ತಾ ಇಲ್ಲ ಅವ್ರು, ಒಟ್ಟೆ ಏನೂ ಇಲ್ಲ. ಅದಕ್ಕೆ ತಮ್ಗೆ ನಾವು ಫೋನ್ ಹಚ್ತಾ ಇದ್ದೀವಿ. ಆ ಡಿ ಎಚ್ ಯಾರದಾರಲ್ಲ ಗುಣಾರಿ ಸರ್ ಅಂತ, ಇಲ್ಲಿ ಹೆಣ್ಮಕ್ಳು ಸಾಯಿಲಾಗ್ತಾರೆ ಸರ್. ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಯಾವ ಥರ ಮಾತಾಡ್ತಾ ಇದ್ದಾರೆ? ಸಾಹೇಬ್ರ ಗಮನಕ್ಕೆ ತರ್ತೇವೆ. ಹಾಂ ಸರ್ ಸಾಹೇಬ್ರ ಗಮನಕ್ಕೆ ತರ್ತೇವೆ, ನೀವು ಒಂದು ಮನವಿ ಕೊಡಿ ಸರ್. ದಯವಿಟ್ಟು ತಾವು ಸಾಹೇಬ್ರ ಗಮನಕ್ಕೆ ತರಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ ಸರ್. ದಯವಿಟ್ಟು ಪ್ಲೀಸ್ ಸರ್. ಓಕೆ ಇದು ಆ ಗುಣಾರಿ ಏನದಾರಲ್ಲ ಡಿ ಎಚ್ ಅವ್ರ ಮೇಲೆ ಕ್ರಮ ಆಗಬೇಕು. ಅವರು ಮಾಡಿ ಸರ್. ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ. ದಯವಿಟ್ಟು ತಾವು ಸಂಪರ್ಕ ಇದ್ರೆ ಸಾಹೇಬ್ರಿಗೆ ಕೊಟ್ಟರೆ ನಾವು ಮಾತಾಡ್ತಿದ್ದೆ ಅವರಿಗೆ. ಅದರ ಬಗ್ಗೆ ಸೂಕ್ತ ಕ್ರಮ ಕೇಳಕ್ಕೆ ದಯವಿಟ್ಟು ಸರ್ ಪ್ಲೀಸ್ ಸರ್. ಓಕೆ.